ಹಾ ವೆಲ್ಕಮ್ ಬ್ಯಾಕ್ ಟು ಮಿನಿ ವ್ಲಾಗ್ ಗಾಯ್ಸ್ ಇವತ್ತು ಬೆಳಿಗ್ಗೆ ಮಾಮೂಲಿ ಡೈರಿಗೆಲ್ಲ ಹಾಲು ಹಾಕ್ಬಿಟ್ಟು ಬಂದೆ. ಒಂದು ಸ್ವಲ್ಪ ಸಿಟಿಗೆ ಹೋಗ್ಬೇಕು ಗಾಯ್ಸ್. ಸಿಟಿಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ನಮ್ಮದು ಶಾಪಿಂಗ್ ಇದೆ. ಶಾಪಿಂಗ್ ಅಂದರೆ ಏನಿಲ್ಲ ಅಷ್ಟು, ನಮ್ಮದೊಂದು ಟ್ರೈಪೋಡ್ ತಗೊಳ್ಳೋಣ ಅಂದರೆ ನಾನು ನೋಡಬೇಕು. ಇವತ್ತೋಗಿ ನೋಡ್ಕೊಬರೋಣ ಟ್ರೈಪೋಡ್ ಚೆನ್ನಾಗೈತಾ, ಏನು ಎತ್ತ ಅಲ್ಲಿ ಇದೆಯಾ, ಟ್ರೈಪೋಡು ಮೈಕ್ ಎಲ್ಲ ತಗೋಬೇಕು ಅಂದ್ಕೊಂಡಿದ್ದೀನಿ. ನೋಡವ ಗೈಸ್ ಹೆಂಗೆ ಅಲ್ಲಿ KT ಸ್ಟ್ರೀಟ್ ಮೈಸೂರಿಗೆ ಹೋಗ್ಬಿಟ್ಟು ನೋಡ್ಕೊಬರ್ಬೇಕು. ಅದೊಂದು ಗೈಸ್ ಹಂಗೆ ಅಂಗಡಿ ಕೊಡ್ತಾಯಿದ್ದೀನಿ ಗೈಸ್. ನೋಡಿ ಒಂದು ದುರ್ಗಾ ಮುಂದೆ ಏನು ಬೇಕಪ್ಪ? ಹಾಂ ಜೊಂಗು ಅಂದರೆ ಓ ಪಾತ್ರೆ ತೊಳೆ ಜೊಂಗು ಗೈಸ್. ಜೊಂಗ್ ಅಂತೆ ನೋಡಿ ಗೈಸ್, ಜುಂಗು ಗೈಸ್. ನೋಡಿ ಇದು ಜುಂಗು ಇದೇನಾ? ಇದು ಹೆಸ್ರೇನು? ಮತ್ತೇನಂದಿದೆ ಹೇಳಿ ಈಗ? ಜೊಂಗು. ನಮ್ಮ ಅಂಗಡಿ ಒಳಗೆ ನೋಡಿ ಗಾಯ್ಸ್ ಇರುವೆ ಬಂದಿದೆ. ಅಣ್ಣ ನಮ್ಮನ್ನು ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಇದನ್ನೆಲ್ಲ ಹ್ಯಾಕ್ ಸಾಧಿಸಿದ್ರಿಂದ ಕೇಳಿದಾಗ ಇವರು ಅದ್ರ ಬಗ್ಗೆ ಎಲ್ಲ ಹೇಳಿದ್ರು. ರಾಮಾಯಣದಲ್ಲಿ ಬರೋ ರಾವಣನಿಗೆ 10 ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ 10 ಮೆದುಳಿದೆ ಅಂತ ಗೊತ್ತಾಯ್ತು. ಗೈಸ್ ನೋಡಿ ಸಿಟಿಗೆ ಬಂದೆ ನಮ್ಮ ಅಪ್ಪನ ಗಾಡೀಲಿ. ನನ್ನ ತಂಗಿ ಮರಿಮಲ್ಲಪ್ಪ ಸ್ಕೂಲಲ್ಲಿ ಓದ್ತಾಳೆ. ನಾನು ಇಲ್ಲೇ ಓದಿದ್ದು 9th 10th. ಇದೇ ಮರಿಮಲ್ಲಪ್ಪ ಸ್ಕೂಲ್, ನಾನು ಇಲ್ಲೇ ಓದಿದ್ದು ಗಾಯ್ಸ್. ಈಗ ನಾನು ಸಿಟಿಗೆ ಹೋಗ್ಬೇಕಲ್ಲ, ಹೋಗ್ಬಿಟ್ಟು ಟ್ರೈಪೋಡು ಮೈಕು ನೋಡವ, ಆದರೆ ತಗೊಬರವ. ಇಲ್ಲ ಅಂದರೆ ಇವತ್ತು ನೋಡ್ಕೋಗವ, ಶನಿವಾರ ತಗೊಳವ, ಆದರೆ ಇವತ್ತೇ ತಗೊಬಿಡ್ತೀನಿ. ನೋಡವ ಗಾಯ್ಸ್. ನೋಡಿ ನಮ್ಮ ಸಿಟಿಗೆ ಬಂದೆ. ಮೈಸೂರು ಇದೇ ತರ ಇರಬೇಕು, ಜಾಸ್ತಿ ಡೆವಲಪ್ಮೆಂಟ್ ಮಾಡಕ್ ಹೋಗ್ಬೇಡಿ. ಬೆಂಗಳೂರಾಗ ಹೋಗ್ಬಿಡುತ್ತೆ. ಆಮೇಲೆ ನಾವು ಮೈಸೂರಿಗೆ ಬಂದ್ರೆ ಎಷ್ಟು ಖುಷಿ ಪಡ್ತೀವಿ ಅಂದ್ರೆ ಈ ವಿಶಾಲವಾದ ರಸ್ತೆಗಳು, ಆ ದೊಡ್ಡ ದೊಡ್ಡ ಸರ್ಕಲ್ಗಳು, ಇಲ್ಲಿ ಸಿಗೋ ಸೂಪರ್ ಆಗಿರೋ ಊಟ ತಿಂಡಿ, ಇದು ಯಾವತ್ತೂ ಹೀಗೆ ಇರಬೇಕು. ಗೈಸ್ ನಾನು ಬಸ್ ಹತ್ಕೊಂಡು ಮನೆಗೆ ಬಂದೆ. ಅಲ್ಲಿ ಯಾಕೋ ನನಗೆ ಒಂಥರ ಮೈಕು ಅಷ್ಟು ಚೆನ್ನಾಗಿರ್ಲಿಲ್ಲ, ಟ್ರೈಪೋಡ್ ಅಷ್ಟು ಇರಲಿಲ್ಲ. ಅದಕ್ಕೆ ನೋಡವ ಆನ್ಲೈನಲ್ಲಿ ಆದ್ರೆ ಬುಕ್ ಮಾಡವ ಅಂತಿದ್ದೀನಿ ಗೈಸ್. ಅಂಗಡಿ ಬೇರೆ ಕ್ಲೋಸ್ ಆಗೈತೆ, ಹೋಗಿ ತೆಗಿಬೇಕು. ಬನ್ನಿ ಗೈಸ್ ಹೋಗೋಣ. ಗೈಸ್ ನೋಡಿ ಎಲ್ಲ ಅಡುಗೆ ಮಾಡ್ತವ್ರೆ. ಯಾರ್ದೇ ಇವತ್ತು ಬರ್ಡೇ ಅವ್ರ ಆಶ್ರಮಗೆ ಕೊಡಿಸ್ತಾ ಇರೋದು ಊಟ ನೋಡಿ. ನಮ್ಮ ಅಜ್ಜಿನೇ ಅಡುಗೆ ಮಾಡಿಕೊಡ್ತಾರೆ ಅವ್ರಿಗೆ, ಬರ್ಡೇ ಅವ್ರಿಗೆ. ಗೈಸ್ ಯಾರ್ದೋ ಒಬ್ಬ ಅಣ್ಣಂದು ಬರ್ಡೇ ಇದೆ, ಅವರು ನಮ್ಮ ಅಜ್ಜಿಗೆ ಹೇಳ್ಬಿಟ್ಟು ಮಾಡಿಸ್ತಾ ಇರೋದು. ಅದು ಬಾತು, ಕೇಸರಿ ಬಾತು ನೀನೇನೋ ಮಾಡಿಸ್ತವ್ರೆ ಗೈಸ್. ಅದು ಅವ್ರ ಬರ್ಡೇ ಅಲ್ವಾ, ಅನಾಥಾಶ್ರಮಕ್ಕೇನೋ ಕೊಡವ ಅನ್ಕೊಂಡೇನೋ ಹೇಳಿರ್ಬೇಕು, ಇವರು ಮಾಡಿಸ್ತವ್ರೆ. ಅದಕ್ಕೆ ನಮ್ಮ ಅಜ್ಜಿ ಮಾಡಿಕೊಡ್ತಾರೆ. ತಾತ ಆಗ आता तू का ಗೈಸ್ ನೋಡಿ ಗೈಸ್, ನಮ್ಮ ತಾತ ಎಲ್ಲ ಕೊಟ್ಟರು ಸುಮ್ಮನೆ ಅಡ್ಕ ಎತ್ಕೋಬೇಕಂತ. ಗೈಸ್ ನೋಡಿ ಬಾತೆಲ್ಲ ತಂದು ಇಟ್ಟಿದ್ದೀವಿ. ಹಾಸ್ಟ್ಲಿಗೇನೋ ಬಂದಿದ್ದೀವಿ ನೋಡಿ ಗೈಸ್. ಎಲ್ಲ ಊಟ ಮಾಡ್ತಿದ್ದಾರೆ. ಒಂಥರ ಖುಷಿ ಅಲ್ವಾ ಗೈಸ್ ನೋಡಿ ಇವ್ರನ್ನೆಲ್ಲ ನೋಡಿದ್ರೆ. ಊಟ ಹೆಂಗಿದೆ? ನಾನು ಕನ್ನಡಿಗ, ಕನ್ನಡದ ಕಾವಲಿಗ.